ಕುಂಭಮೇಳದಲ್ಲಿ ಕರ್ನಾಟಕ ಮೂಲದ ನಾಗಾ ಸಾಧು ಒಬ್ಬರು ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಆಲ್ರೆಡಿ 4 ಭಕ್ತರು ಕುಂಭಮೇಳದಲ್ಲಿ ತೆರಳಿದಂಥವರು ಕಾಲ್ತುಳಿತಕ್ಕೆ ಸಿಲುಕಿ ಮೃತಪಟ್ಟಿದ್ದಂತಹ ಸುದ್ದಿ ಆಘಾತಕಾರಿಯಾಗಿತ್ತು. ಅದರ ಮಧ್ಯೆ ಕರ್ನಾಟಕ ಮೂಲದ ನಾಗಾ ಸಾಧು ಒಬ್ಬರು ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ. ರಾಜನಾಥ್ ಮಹಾರಾಜ್ ಬಲಿಯಾದವರು ಚಿತ್ರದುರ್ಗದ ಬಂಜಾರ ಗುರುಪೀಠದಲ್ಲಿ ನೆಲೆಸಿದ್ದ ನಾಗಾ ಸಾಧು ಅವರು ಕಳೆದ 15 ದಿನಗಳ ಹಿಂದೆ ಕುಂಭಮೇಳಕ್ಕೆ ತೆರಳಿದ್ರು. ಕುಂಭಮೇಳದಲ್ಲಿ ಮೊನ್ನೆ ಸಂಭವಿಸಿದಂತಹ ಕಾಲ್ತುಳಿತದಲ್ಲಿ ನಾಗಾ ಸಾಧು ರಾಜನಾಥ್ ಮೃತಪಟ್ಟಿದ್ದಾರೆ. ಪೀಠಾಧಿಪತಿ ಸರ್ದಾರ್ ಸೇವಾಲಾಲ್ ಅವರ ಒಡನಾಡಿಯಾಗಿದ್ರು ರಾಜನಾಥ್. ಬಂಜಾರ ಗುರುಪೀಠದ ಪೀಠಾಧಿಪತಿಗಳಾಗಿರುವ ಸರ್ದಾರ್ ಸೇವಾಲಾಲ್ ಅವರ ಒಡನಾಡಿಯಾಗಿದ್ದ ನಾಗಾ ಸಾಧು ರಾಜನಾಥ್ ಮೃತಪಟ್ಟಿದ್ದಾರೆ. ಕಾಲ್ತುಳಿತದಲ್ಲಿ ನಾಗಾ ಸಾಧು ಮೃತಪಟ್ಟಿರುವಂತಹ ಮಾಹಿತಿ. ಚಿತ್ರದುರ್ಗದ ಬಂಜಾರ ಗುರುಪೀಠದಲ್ಲಿ ನೆಲೆಸಿದ್ರು. ಮೊನ್ನೆ ಮೌನಿ ಸ್ನಾನ ಪುಣ್ಯ ಸ್ನಾನಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅವಘಡ ಸಂಭವಿಸಿತು. ಇನ್ನು ಚಿತ್ರದುರ್ಗಕ್ಕೆ ನಾಗಾ ಸಾಧು ಅವರ ಪಾರ್ಥಿವ ಶರೀರವನ್ನು ತರಿಸೋದಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಲಂಬಾಣಿ ಸೇವಾಲಾಲ್ ಗುರುಪೀಠದ ಪೀಠಾಧಿಪತಿಗಳು ಮನವಿ ಮಾಡಿದ್ದು ಪಾರ್ಥಿವ ಶರೀರವನ್ನು ತರುವುದಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕಾಲ್ತುಳಿತದಿಂದಾಗಿ ರಾಜನಾಥ ಸಾವು ಅಂತಂದ್ರೆ ನಂಬೋದಕ್ಕಾಗ್ತಿಲ್ಲ. ಕುಂಭಮೇಳಕ್ಕೆ ಹೋಗಬೇಕು, ಸಾಧು ಸಂತರ ದರ್ಶನ ಪಡಿಬೇಕು, ಪುಣ್ಯ ಸ್ನಾನ ಮಾಡಬೇಕು ಅಂತ ನಾಗಾ ಸಾಧು ಹೇಳ್ತಾ ಇದ್ರು. ಅವರ ಮಾತು ನೆನೆದರೆ ದುಃಖ ಆಗ್ತಿದೆ ಎಂದಿದ್ದಾರೆ. 13ರಿಂದ 14 ದಿವಸ ಆಯಿತು ಹೋಗಿ. ಅವರು ಪೂಜ್ಯ ಸ್ವಾಮೀಜಿಯವರು ತುಂಬ ಖುಷಿಯಿಂದ ಭಾಳ ಉತ್ಸಾಹದಿಂದ ಅಲ್ಲಿ ಹೋದರೆ ನಮಗೆ ಮುಕ್ತಿ ಸಿಗ್ತದೆ, ನಮಗೆ ಭಾಳ ಒಳ್ಳೆಯದಾಗ್ತದೆ, ನಮ್ಮ ಬಳಗದವರಲ್ಲಿ ನಮಗೆ ಸಿಗ್ತಾರೆ ಅಂತ ಹೇಳಿ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾ ಇದ್ರು. ಹೌದು, ಇಲ್ಲಿ ಚಿತ್ರದುರ್ಗದಿಂದ ನಮ್ಮ ಶ್ರೀಮಠದಿಂದನೇ ಹೋಗಿದ್ದವರು. ಸೊ ಅದನ್ನೆಲ್ಲ ನೋಡಿ ನಮಗೆ ಭಾಳ ಖುಷಿ ಆಯಿತು. ನೀವು ಬನ್ನಿ ನಮಗೆ ಅಂತ ಹೇಳ್ತಾ ಇದ್ರು. ತಾವು ಬರಬೇಕು, ನೀವು ಬಂದ್ರೂ ಅಲ್ಲೆಲ್ಲ ನೋಡ್ಬೋದು. ಎಲ್ಲ ಸಾಧು ಸಂತರುಗಳು, ತಪಸ್ವಿಗಳು, ಮಹಾನ್ ಅಘೋರಿಗಳು, ನಾಗಾ ಸಾಧುಗಳೆಲ್ಲ ಇರ್ತಾರೆ. ತುಂಬ ಒಂದು ಐತಿಹಾಸಿಕ ಒಂದು ಪವಿತ್ರ ಪುಣ್ಯಕ್ಷೇತ್ರ. ಅಲ್ಲಿ ಬಂದು ತಾವು ಕೂಡ ಭಾಗವಹಿಸಿದಂಥ ಮಾತನ್ನು ಹೇಳೋದನ್ನು ನನಗೀಗಲೂ ಕೂಡ ಅದು ಭಾಳ ದುಃಖ ಅನ್ನಿಸ್ತಾ ಇದೆ. ಅಂತಹ ಪೂಜ್ಯರು ಈ ರೀತಿ ಆಗಬಾರ್ದಾಗಿತ್ತು. ಇಂಥ ಘಟನೆಗೆ ಅವಕಾಶ ಕೊಡಬಾರ್ದು. ಆದಷ್ಟು ನಮ್ಮ ಏನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಸರ್ಕಾರ ಅದನ್ನು ಆದಷ್ಟು ಕಂಟ್ರೋಲಿಗೆ ತರುವಂಥ ಒಂದು ಪ್ರಯತ್ನ ಮಾಡಬೇಕು. ಸೊ ಹಂತವಾಗಿ ಈ ರೀತಿ ಏನು ಭಕ್ತಾದಿಗಳನ್ನು ಬಿಟ್ಟರೆ ಈ ಥರದ ಘಟನೆಗಳು ಆಗೋದಿಲ್ಲ. ಹಾಗಾಗಿ ಇಂಥ ಘಟನೆಗಳನ್ನು ತಪ್ಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಮ್ಮ ಏನು ಕರ್ನಾಟಕದ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡೋದಷ್ಟೇ, ಏನು ಅವರ ಸಾವನ್ನಪ್ಪಿದ್ದಾರೆ ಅವರ ಒಂದು ಪಾರ್ಥಿವ ಶರೀರವನ್ನು ನಮ್ಮ ಶ್ರೀಮಠಕ್ಕೆ ಮುಟ್ಟಿಸಿದರೆ ಅವರ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ವಿಧಿವಿಧಾನದ ಪ್ರಕಾರ ಅವರಿಗೆ ಸಂಸ್ಕಾರ ಮಾಡಲಿಕ್ಕೆ ತಯಾರಿದ್ದೇವೆ. ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚಿತ್ರದುರ್ಗದ ಮೂಲದವರಾಗಿದ್ರು ಈ ನಾಗಾ ಸಾಧು ರಾಜನಾಥ್. ಇಲ್ಲಿಂದಲೇ ತೆರಳಿದ್ರು, 15 ದಿನದ ಹಿಂದಷ್ಟೇ ತೆರಳಿದ್ರು. ಅಲ್ಲಿ ಸಾಧು ಸಂತರನ್ನ ಭೇಟಿಯಾಗಿ ಬರ್ತೀನಿ, ಪುಣ್ಯ ಸ್ನಾನದಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ನಂಬಿದ್ರು ಅಂತ ನೋವಿನಿಂದ ಮಾತನಾಡಿದ್ದಾರೆ. ಕಾಲ್ತುಳಿತದಲ್ಲಿ ನಾಗಾ ಸಾಧು ಸತ್ಯ ಹೋಗಿದ್ದಾರೆ, ಮೃತಪಟ್ಟಿದ್ದಾರೆ ಅಂತ ನಂಬೋದಕ್ಕಾಗ್ತಿಲ್ಲ ಅಂತ ಕಂಬನಿ ಮಿಡಿದಿದ್ದಾರೆ. ಕರ್ನಾಟಕ ಮೂಲದ ನಾಗಾ ಸಾಧು ಇವರು. 4 ಭಕ್ತರು ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಸಿಲುಕಿ ಕರ್ನಾಟಕದವರು ಮೃತಪಟ್ಟಂತಹ ಮಾಹಿತಿ ಆಘಾತಕಾರಿಯಾಗಿತ್ತು. ಅದು ಸಾಲದು ಅಂತ ಈಗ ಮತ್ತೋರ್ವ ಕರ್ನಾಟಕದವರು ಮೃತಪಟ್ಟಿರುವಂತಹ ಸುದ್ದಿ. ನಾಗಾ ಸಾಧು ರಾಜನಾಥ್ 15 ದಿನದಿಂದ ಹಿಂದೆ ಕುಂಭಮೇಳಕ್ಕೆ ತೆರಳಿದಂಥವರು ಕಾಲ್ತುಳಿತಕ್ಕೆ ಸಿಲುಕಿ ಮೃತಪಟ್ಟಿರೋದು ತಿಳಿದು ಬರ್ತಾ ಇದೆ. ಈಗ ಅವರ ಪಾರ್ಥಿವವನ್ನು ಮಠಕ್ಕೆ ತಲುಪಿಸಬೇಕು ಅಂತ ಹೇಳಿ ಯುಪಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ರಾಜನಾಥ್ ಮಹಾರಾಜ್ ಕಾಲ್ತುಳಿತಕ್ಕೆ ಸಿಲುಕಿ ಬಲಿಯಾಗಿದ್ದಾರೆ. ಸಾಧು ಸಂತರ ದರ್ಶನ ಪಡಿಬೇಕು ಅಂತ ಹೇಳಿ ಕುಂಭಮೇಳಕ್ಕೆ ಹೋದಂಥವರು ಇನ್ನಿಲ್ಲ ಅನ್ನುವಂಥದ್ದು ಆಘಾತ ತಂದೊಡ್ಡಿದೆ. ಬಂಜಾರ ಗುರುಪೀಠದಲ್ಲಿ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ತೆ. ನಮಸ್ತೆ ಸ್ವಾಮೀಜಿ, ನಿಜಕ್ಕೂ ಬಹಳ ನೋವಿನ ವಿಚಾರ. ತಮಗೆ ಯಾವಾಗ ತಿಳಿದು ಬಂತು ರಾಜನಾಥ್ ಅವರ ಅಗಲಿಕೆ? ಅವರ ಅಗಲಿಕೆ ಇವತ್ತು ನನಗೆ ಗಮನಕ್ಕೆ ಬಂತೆ. ಏನು ಈ ಒಂದು ಐತಿಹಾಸಿಕ ಕುಂಭಮೇಳ ಉತ್ತರ ಪ್ರದೇಶದಲ್ಲಿ ನಡೀತಿರ್ತಕ್ಕಂಥ ಕುಂಭಮೇಳದಲ್ಲಿ ಪೂಜ್ಯ ಸ್ವಾಮೀಜಿಯವರು ತುಂಬಾ ಶಕ್ತಿ ಸಾಧಕರು.
ಸೊ ಅವರು ದಿನಗಳನ್ನು ತುಂಬಾ ಉತ್ಸಾಹದಿಂದ ಬಹಳ ಸಂತೋಷದಿಂದ ಹೋದ್ರು. ಹ್ಮ್ ಅಲ್ಲಿ ಏನು ನಡೀತಕ್ಕಂತ ಕುಂಭಮೇಳ ಜಾತ್ರೆಯಲ್ಲಿ ಆ ಕಾಲ್ ತುಳಿತಕ್ಕೆ ಪೂಜ್ಯರ ಒಂದು ಸಾವನ್ನ ಕೇಳಿ ನನಗೆ ಬಹಳ ಮೇಡಮ್ ಅವ್ರೆ. ಸ್ವಾಮೀಜಿ ಅವರು ಏಕಾಂಗಿಯಾಗಿ ಹೋದದ್ದ, ಒಂದು ತಂಡ ಏನಾದ್ರೂ ಹೋಗಿತ್ತಾ, ಏನಾಯ್ತು ಅನ್ನೋದ್ರ ಬಗ್ಗೆ ತಮಗೆ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಿದ್ಯಾ ಹೇಗೆ ಅಂತ? ಅಂದ್ರೆ ಸ್ವಲ್ಪ ಸಿಂಪಲ್ ಹೋಗಿದ್ದು ಕಾಣುತ್ತೆ. ಏನು ಅಂತ ಹೇಳಿದ್ರೆ ಅವರು ಸಂಚಾರಿಗಳಲ್ವಾ, ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅಂತ ಹೇಳಕ್ಕಾಗುತ್ತೆ. ಸೊ ಅವರೆಲ್ಲ ಒಬ್ಬರಿಂದ ಒಬ್ರು ಪೂಜ್ಯ ಸ್ವಾಮೀಜಿಗಳ ಜೊತೆಗೆ ಮೀಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಕಳೆದ 14 ಆಯ್ತು. ಅದು 20 ಸ್ಥಾನ ನಮಗೆ ವಿಷಯ ನಮ್ಮ ಗಮನಕ್ಕೆ ಬಂದು ತುಂಬಾ ನೋವಾಯ್ತು. ನಿಜ ನಿಜ, ಬಹಳ ಆಘಾತಕಾರಿ. ಈಗ ಭಕ್ತರು ಹೋದಂಥವ್ರು 4 ಕನ್ನಡಿಗರು ಹೋಗಿದ್ರು, ಅವರ ಪಾರ್ಥಿವವನ್ನ ಏರ್ಲಿಫ್ಟ್ ಮೂಲಕ ತರುವಂತ ಪ್ರಯತ್ನಗಳಾದವು. ಈಗ ಸ್ವಾಮೀಜಿ ಏನ್ ಬಲಿಯಾಗಿದ್ದಾರೆ, ಅವರ ಪಾರ್ಥಿವ ತರುವಂತಹ ಪ್ರಯತ್ನಗಳು ಯಾವ ಮಟ್ಟಿಗಿದೆ ಸರ್? ತಾವು ಮನವಿ ಕೂಡ ಮಾಡ್ಕೊಂಡ್ರಿ, ಸ್ಪಂದನೆ ಸಿಕ್ಕಿದ್ಯಾ ಹೇಗೆ ಅಂತ? ನಮ್ಗೆ ಉತ್ತರ ಪ್ರದೇಶದ ಒಂದು ಇಲಾಖೆಯಿಂದ ಅಧಿಕಾರಿಗಳು ಫೋನ್ ಮಾಡಿತ್ತು, ನಮ್ಮ ಕಡೆಯಿಂದ ಯಾರಾದ್ರೂ ಬಂದ್ರೆ ಕಳಿಸ್ಕೊಡ್ತೀವಿ ಶರೀರವನ್ನ ಅಂತ ಹೇಳಿದ್ರು. ನಮ್ಗಿಲ್ಲಿ ಕರ್ನಾಟಕದಲ್ಲಿ ಭಾಷೆ ಪ್ರಾಬ್ಲಮ್. ನಾವು ಕರ್ನಾಟಕ ಸರ್ಕಾರಕ್ಕೂ ಕೂಡ ಮಾಡ್ತಿದ್ದೇನೆ, ಉತ್ತರ ಪ್ರದೇಶದ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಅವರು ಸುದ್ದಿ ಸಾಧಕರು, ಕನ್ನಡ ವ್ಯಕ್ತಿಗಳು. ಇಡೀ ಅಂತಹ ಗುರುಗಳನ್ನು ನಾವು ಅನಾಥವಾಗಿ ಅಂದ್ರೆ ಅದು ನಮ್ಮ ಪರಂಪರೆಗೆ ಶೋಭೆ ಅಲ್ಲ. ಹಾಗಾಗಿ ಸರ್ಕಾರ ಅದಕ್ಕೆ ಸಾಥ್ ಕೊಡ್ಬೇಕು, ಆ ಶರೀರವನ್ನ ನಮ್ಮ ಶ್ರೀಮಠಕ್ಕೆ ತಲುಪಿಸುವಂತ ಒಂದು ಕೆಲಸ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಅಲ್ಲಿಂದ ತಮಗೆ ಏನಾದ್ರು ರೆಸ್ಪಾನ್ಸ್ ಬಂತ ಅಂದ್ರೆ ಯಾರಿದ್ದಾರೆ ಈಗ ಜೊತೆಯಲ್ಲಿ? ಇಲ್ಲ, ಅಲ್ಲಿ ಇಲಾಖೆಯವರು ಅಷ್ಟೇ ಸಂಪರ್ಕ ಮಾಡಿದ್ರು ಫೋನಿಗೆ. ನಂತರದಲ್ಲಿ ನಮ್ಮ ಜಿಲ್ಲೆ ಇಲಾಖೆಯವರು ಬಂದು ಮಾಹಿತಿ ಕೊಟ್ಟು, ನಂತರದಲ್ಲಿ ನಮ್ಮ ಮಾಧ್ಯಮದವರೆಲ್ಲ ಬಂದಿತ್ತು. ಸೊ ಆ ಮೂಲಕ ಗೊತ್ತಾಗಿದ್ರು ಅದು. ನಿಜ, ಬಹಳ ದುಃಖಕರ ಸ್ವಾಮೀಜಿ. ರಾಜನಾಥ್ ಮಹಾರಾಜ್ ಅವರು ಆಗಲಿರುವಂತದ್ದು. ಅವ್ರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ, ಅಂದ್ರೆ ಯಾವಾಗೆಲ್ಲ ಬರ್ತಾ ಇದ್ದಿದ್ರು ಇಲ್ಲಿ ಗುರುಪೀಠಕ್ಕೆ ಹೇಗೆ ಅಂತ? ಪ್ರತಿ ವರ್ಷದಲ್ಲಿ ಸುಮಾರು 6-7 ತಿಂಗಳು ನಮ್ಮ ಆಶ್ರಮದಲ್ಲಿ ಇರ್ತಾ ಇದ್ರು ಹೆಚ್ಚಾಗಿ. ಸೊ ನಂತರದಲ್ಲಿ ಅವರು ಸಂಚಾರ 2 ತಿಂಗಳು ಹೋಗ್ತಾ ಇದ್ರು ಹೊರಗಡೆ. ಸೊ ಅವ್ರನ್ನ ಬರ್ತಕ್ಕಂಥ ಭಕ್ತಾದಿಗಳು ಯಾರೇ ಬಂದು ಕೂಡ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಇದ್ರು. ಸೊ ಅವ್ರಲ್ಲಿ ಬರ್ತಿರ್ತಕ್ಕಂಥ ಭಕ್ತಾದಿಗಳು ಮತ್ತು ನಾವನ್ನು ಕೇಳಿ ಬಹಳ ಸಾತ್ವಿಕ, ಸ್ವಯಂ ತಮ್ಮ ಅಡಿಗೆಯನ್ನು ತಾವೇ ಮಾಡ್ಕೊಳ್ತಾ ಇದ್ದಾರೆ, ಕೈ ಚಾಚಿ ಮತ್ತೊಬ್ಬರನ್ನ ಬೇಡುವಂತಹ ಸಾಧುಗಳಲ್ಲ ಸ್ವಾಮೀಜಿಯವರು. ತುಂಬಾ ಸ್ವಾಭಿಮಾನದಿಂದ ಸೇವೆಯನ್ನ ಮಾಡ್ತಿರ್ತಕ್ಕಂಥ ಪೂಜ್ಯರು. ಸ್ವಾಮೀಜಿ, ಧನ್ಯವಾದಗಳು ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.